ನಿಮ್ಮ ಇನ್ಸ್ಟಾಗ್ರಾಮು ಇದೇ ಥರ ಕ್ರ್ಯಾಶ್ ಆಗ್ತಿದ್ಯಾ? ಹಂಗಾರೆ ಇದು ಸೊಲ್ಯೂಷನ್ ಏನು? ಬನ್ನಿ ತಿಳ್ಕೊಳ್ಳೋಣ, ಟೈಮ್ ವೇಸ್ಟ್ ಮಾಡ್ದಾನೆ. ನಾನು ನಿಮ್ಮ ಯಶುಗೌಡ್ರು, ಕನ್ನಡದ ಟೆಕ್ ಗೌಡ್ರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಡೈರೆಕ್ಟ್ ಮ್ಯಾಟ್ರಿಗೂ ಹೋಗೋಣ. ಫಸ್ಟ್ ಆಫ್ ಆಲ್ ಇವರು ಒಂದು ಅಪ್ಡೇಟ್ ಬಿಟ್ಟಿರ್ತಾರೆ, ಅದನ್ನೆಲ್ಲ ನೀವು ಅಪ್ಡೇಟ್ ಮಾಡಿರ್ತೀರ. ಸೊ ಏನಾಗಿರುತ್ತೆ ಅಂತಂದರೆ, ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣವೇ ಯಾವ ರೀಲ್ಸ್ ನೋಡ್ತಾ ಅದಾಗತ್ತೆ ಕ್ರ್ಯಾಶ್ ಆಗಿ ಲೈಕ್ ನಿಮ್ಮನ್ನ ಹೋಮ್ ಸ್ಕ್ರೀನಿಗೆ ತೊಗೊಂಡ್ಬರ್ತಾ ಇದೆ. ಈಗ ಹೋಮ್ ಸ್ಕ್ರೀನ್ ತೊಗೊಂಡ್ಬರ್ತಾಯಿದ್ದೆ, ನೀವು ಎಷ್ಟೇ ಸತಿ ಹೋಗಿ ಚೆಕ್ ಮಾಡಿದ್ರು ಸಹ ಮತ್ತೆ ಅದೇ ಬರ್ತಿದೆ ಅಂತ ಅಂದಮೇಲೆ ಏನಾದ್ರು ಸೊಲ್ಯೂಷನ್ ಮಾಡಲೇಬೇಕಲ್ಲ. ಇಲ್ಲ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಬೇಕು. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯೋಕ್ಕೋಸ್ಕರ ಈಗ ಇನ್ಸ್ಟಾಗ್ರಾಮ್ ನೋಡಿದರೆ ಇರೋರು ತುಂಬ ಜನ ಕಷ್ಟ. ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ, ಇದು ನಿಮ್ಮ ಒಬ್ಬರಿಗೆ ಆಗ್ತಿದೆಯೋ ಇಲ್ಲ ಎಲ್ಲರಿಗೂ ಆಗ್ತಿದೆಯೋ ಅಂತ ತಿಳ್ಕೊಬೇಕು. ಅದು ತಿಳ್ಕೊಬೇಕಂದ್ರೆ ಏನಿಲ್ಲ, ಜಸ್ಟ್ ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ಇನ್ಸ್ಟಾಗ್ರಾಮ್ ಡೌನ್ ಡಿಟೆಕ್ಟರ್ ಅಂತ ಒಂದು ವೆಬ್ಸೈಟ್ಗೆ ಹೋಗಿ, ಇನ್ನು ಆ ವೆಬ್ಸೈಟ್ಗೆ ಹೋದ್ಮೇಲೆ ನೀವು ನೋಡ್ಬೋದು ಎಷ್ಟು ರೆಡ್ ಸ್ಪೈಕ್ಸ್ ಇದೆ ಅಂತ ಅಂದ್ಬಿಟ್ಟು. ಆ ಸ್ಪೈಕ್ಸ್ ಏನಪ್ಪ ಹೇಳುತ್ತೆ ಅಂತಂದರೆ, ಎಷ್ಟೊಂದು ನಮ್ಮ ರಿಪೋರ್ಟ್ ಮಾಡ್ತಿದ್ದಾರೆ, ಇದೇ ಥರ ಫೇಸ್ ಇಶ್ಯೂ ಆಗ್ತಿದೆ, ಆದರೆ ಅವರು ರಿಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಾರೆ ಅನ್ಬೋದು. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಇವತ್ತೇ ಅಷ್ಟು ಗ್ಲಿಚ್ ಆಗಿರೋದು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಅಷ್ಟೊಂದು ಸ್ಪೈಕ್ ತೋರಿಸ್ತಿದೆ. ಸೊ ಈಗ ಒಂದು ಕನ್ಫರ್ಮ್ ಏನಪ್ಪ ಆಯ್ತು ಅಂತಂದರೆ, ನನ್ನೊಬ್ಬನ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲರೂ ಪ್ರಾಬ್ಲಮ್ಮು. ಸೊ ಇನ್ಸ್ಟಾಗ್ರಾಮ್ ಅವರು ಅಪ್ಡೇಟ್ ಕೊಡಬೇಕು. ಬಟ್ ಇನ್ಸ್ಟಾಗ್ರಾಮ್ ಅವರು ಅಪ್ಡೇಟ್ ಯಾವಾಗ ಕೊಡ್ತಾರೆ? ಮೇನ್ ಪ್ರಶ್ನೆನೇ ಅದು. ಇನ್ಸ್ಟಾಗ್ರಾಮ್ ಅವ್ರು ಅಪ್ಡೇಟ್ ಯಾವಾಗ ಕೊಡ್ತಾರೆ? ಅವ್ರು ಕೊಡೋದಂತ ಅವ್ನು ಇನ್ಸ್ಟಾಗ್ರಾಮ್ ನೋಡೋದಲ್ಲಿ ಹೋಗ್ತಿರೋಕ್ಕಾಗಲ್ವಲ್ಲ, ಏನು ಮಾಡೋದು? ಏನೂ ಮಾಡೋಂಗಿಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಮಾತ್ರ ಮರ್ತಿರಬೇಡಿ. ಅದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಅದಾದಮೇಲೆ ಸುಮ್ಮನೆ ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಿ. ಡಿಲೀಟ್ ಮಾಡಾದ್ಮೇಲೆ ಗೂಗಲ್ ಕ್ರೋಮ್ ಬ್ರೌಸರಿಗೆ ಬನ್ನಿ. ಕ್ರೋಮ್ ಬ್ರೌಸರಿಗೆ ಬಂದಾದಮೇಲೆ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಓಲ್ಡರ್ ವರ್ಷನ್ ಅಂತ ಹೊಡೀರಿ. ಅಷ್ಟೇ, ಏನೇನಿಲ್ಲ. ಅಲ್ಲಿ ಅಪ್ ಟು ಡೌನ್ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಮೊದಲನೇ ವೆಬ್ಸೈಟೇ ಅಪ್ ಟು ಡೌನ್ ಅಂತ ಸಿಗುತ್ತೆ. ಅಲ್ಲಿ ಏನಂದರೆ ನಿಮಗೆ ಒಂದಷ್ಟು ಲಿಸ್ಟ್ ಸಿಗ್ತವೆ, ಯಾವ ಇನ್ಸ್ಟಾಗ್ರಾಮು ಯಾವ ಟೈಮಿಂದ ಅಂತ. ಇಲ್ಲಿ ನೀವು ನೋಡ್ಬೋದು, ಸೆಪ್ಟೆಂಬರ್ 10 ಒಂದು 3 ಪ್ಯಾಚ್ ಇದೆ, ಇಲ್ಲ ಸೆಪ್ಟೆಂಬರ್ 6 ಒಂದಿದೆ, ಸೆಪ್ಟೆಂಬರ್ 18 ಒಂದಿದೆ. ಇಲ್ಲಿ ನಾನು ಸೆಪ್ಟೆಂಬರ್ 18 ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಹಳೆ ವರ್ಷನೇ ಇಟ್ಕೊಳ್ಳೋಣ ಏನಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಳೆ ವರ್ಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಯಾವುದೇ ಥರ ಮಾಡಿಪಿಕೆ ಅಲ್ಲ, ನಿಮ್ಮ ಅಪ್ಲಿಕೇಶನ್ನು ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ದು ಏನೋ ಒಂದು ಹ್ಯಾಕ್ ಆಗಿಬಿಡುತ್ತೆ, ಅದು ಎಂಥದ್ದು ಇಲ್ಲ. ಯಾಕಂದರೆ ಇದು ಜಸ್ಟ್ ಓಲ್ಡರ್ ವರ್ಷನ್ನು, ಯಾವುದೇ ಥರ ಮಾಡಿಪಿಕೆ ಅಂತೂ ಯೂಸ್ ಮಾಡ್ತಾ ಇಲ್ಲ ನೀವು. ಏನು ಇದರಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ಸ್ ಇರುತ್ತೆ ಎಂಥದ್ದು ಇಲ್ಲ, ಬರೀ ಓಲ್ಡ್ ವರ್ಷನ್ ಅಷ್ಟೇ ನೀವು ಯೂಸ್ ಮಾಡ್ತಾ ಇರೋದು. ಸೊ ಆರಾಮಾಗಿ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಸ್ಟಾಲ್ ಮಾಡ್ಕೊಂಡಾಮೇಲೆ ನಿಮ್ಮದು ಲಾಗಿನ್ ಐ ಡಿ ಎಲ್ಲ ಪಾಸ್ವರ್ಡ್ ಬಿಟ್ಟು ನೋಡಿ. ಸೊ ಈ ಗ್ಲಿಚ್ ಓಲ್ಡರ್ ವರ್ಷನಲ್ಲಿ ಇರಲ್ಲ, ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಮತ್ತೆ ಕೇಳ್ಬೋದು, ಇನ್ನು ಯಾವಾಗ ಅಪ್ಡೇಟ್ ಮಾಡಬೇಕು, ಮತ್ತೆ ಓಲ್ಡರ್ ವರ್ಷನಲ್ಲೇ ಇಟ್ಕೊಬೇಕಾ ಅಂತ ಅಂದ್ಬಿಟ್ಟು. ಒಂದು 3-4 ದಿವಸ ಆದಮೇಲೆ ಅಪ್ಡೇಟ್ ಮಾಡಿ. ಇವಾಗ ನೀವೇನಾರು ಅಪ್ಡೇಟ್ ಮಾಡೋಕೆ ಹೋಯ್ತು ಅಂತಂದರೆ, ಈಗ ಕರೆಂಟ್ ಗ್ಲಿಚ್ ಇತ್ತಲ್ಲ ಆ್ಯಪಲ್ಲಿ, ಅದನ್ನೇ ಅಪ್ಡೇಟ್ ಮಾಡುತ್ತೆ. ಮತ್ತು ಅದೇ ತಿರ್ಗಾ ಮತ್ತೆ ಅದೇ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ಒಂದು 3-4 ದಿವಸ ಕಾಯಿರಿ, ಅವರೇ ಒಂದು ಅಪ್ಡೇಟ್ ಬಿಡ್ತಾರೆ ಹೊಸದು. ಸೊ ಆವಾಗ ಅಪ್ಡೇಟ್ ಮಾಡಿದ್ರೆ ಆರಾಮಾಗಿ ಯೂಸ್ ಮಾಡ್ಕೊಂಡಿರ್ಬೋದು. ಸುಮ್ಮನೆ ಯಾಕೆ ಮತ್ತೆ ಹೊಸ ವರ್ಷನ್ ಅಂತ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ಗ್ಲಿಚ್ನ ರಿಪೀಟ್ ಮಾಡ್ಕೊತೀರ? ನನಗನ್ಸಿರೋ ಪ್ರಕಾರ ಇಲ್ಲಿ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಸೊ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅನ್ಸಿದ್ರೆ ಇದೇ ಥರ ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ. ಏನಾದ್ರು ಈ ಥರ ಪ್ರಾಬ್ಲಮ್ ಇತ್ತು ಅಂದರೆ, ಇದು ಬರೀ ಇದೊಂದೇ ಆ್ಯಪಿಗೆ ಅಂತಲ್ಲ, ಎಲ್ಲ ಆ್ಯಪಿಗೂ ವರ್ಕ್ ಆಗುತ್ತೆ. ನಾಟ್ ಫಾರ್ ಪಬ್ಜಿ ಹೊಸ ಅಪ್ಡೇಟ್ ಮಾಡೋದು ತಾನೇ ಬೇರೆಯವ್ರ ಜೊತೆ ಆಡೋಕ್ಕಾಗೋದು. ಸೊ ಪಬ್ಜಿ ಅಪ್ಡೇಟ್ ಮಾಡ್ಕೊತಾನೆ ಇರಬೇಕು. ಸೊ ಪಬ್ಜಿ ಅಲ್ಲದೆ ಬೇರೆ ಆ್ಯಪ್, ಫೇಸ್ಬುಕ್ ಇರ್ಬೋದು, ಅಥವಾ ಬೇರೆ ಆ್ಯಪ್ ಯಾವ್ದಾದ್ರು ಗ್ಲಿಚ್ ಇತ್ತು ಅಂದರೆ ಈ ಥರ ಯೂಸ್ ಮಾಡ್ಕೋಬೋದು. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.